ಎಲ್ಲೆಲ್ಲೂ ಕಾಂಟ್ರವರ್ಸಿಗಳು ಆಗ್ತಾ ಇದ್ದಾವೆ. ಸೋಷಿಯಲ್ ಮೀಡಿಯಾದಿಂದ ಹಿಡ್ಕೊಂಡು ಒಂದು ಸಿನಿಮಾ ರಿಲೀಸ್ ಆಗಿದ್ರು ಕೂಡ ಅಲ್ಲಿ ಬಂದು ಯಾರೋ ಒಬ್ರು ಮೈಕ್ ಹಿಡಿತಾರಂತೆ, ಅವ್ರಿಗೆ ಬಾಯಿಗೆ ಬಂದಂಥ ರೀತಿ ಮಾತಾಡೋದಾಗಿರ್ಬೋದು. ಸಿಕ್ಕಾಪಟ್ಟೆ ಅಂದರೆ ಕಾಂಟ್ರವರ್ಸಿಗಳು ಆಗ್ತಾ ಇದ್ದಾವೆ. ಅದರಲ್ಲಿ ಫ್ಯಾನ್ಸ್ ವಾರ್ ಒಂದು ಸಿಕ್ಕಾಪಟ್ಟೆ ಆಗ್ತಾ ಇದ್ದಾವೆ. ಇವತ್ತು ರೀಸೆಂಟಾಗಿ ಕೂಡ ನೋಡ್ಬೋದು, ಪ್ರಥಮ್ ಅವರು ಕೂಡ ಅವರೊಂದು ಟ್ವಿಟರ್ ಖಾತೆ ಮೂಲಕ ತಿಳಿಸಿದ್ರು, ಒಂದು ಸಂದೇಶನ ರವಾನೆ ಮಾಡಿದ್ರು. ಅದು ಕೂಡ ಅವರ ಹೋಟೆಲ್ದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕೂಡ ದರ್ಶನ್ ಸರ್ ಫ್ಯಾನ್ಸ್ಗಳು ಅವರ ಮೇಲೆ ಏನೋ ಒಂದು ವಾಗ್ದಾಳಿಯನ್ನು ಮಾಡಿದಂತೂ ಸಿಕ್ಕಾಪಟ್ಟೆ ವೈರಲ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ಬಟ್ ಆದರೆ ಆ ರೀತಿ ಮಾಡೋದಕ್ಕೆ ಮೇನ್ ಕಾರಣ ಏನು, ಪ್ರಥಮ್ ಅವರು ಏನು ತಪ್ಪು ಮಾಡಿದ್ರು ಮುಂಚೆ, ಅವರು ಕೂಡ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ನ ಕೊಟ್ಟಿದ್ರು ಪ್ರಥಮ್ ಸರ್ ಅವರು ಕೂಡ. ಆ್ಯಂಡ್ ಲಾಟಿ ಕೊಟ್ಟರೆ ನಾನೇ ಅವ್ರನ್ನ ಹೊಡೆದು ಕಳಿಸ್ತೀನಿ ಅಂತರ ಆಗಿರ್ಬೋದು. ಆ್ಯಂಡ್ ಡೆವಿಲ್ ಅಪೋಸಿಟ್ ಬರ್ತೀನಿ ಅಂತ ಒಂದು ಮಾತನ್ನು ಹೇಳಿದರು. ಬಟ್ ಆದರೆ ಸಾಕಷ್ಟು ಒಂದು ನಾನಾ ಕಾರಣಗಳಿಂದ ಅವರು ಕೂಡ ಒಂದು ಕಾಂಟ್ರವರ್ಸಿಗೆ ಸಿಕ್ಕಾಕೊಂಡು ಅವ್ರಿಗೆ ಡಿ ಬಾಸ್ ಫ್ಯಾನ್ಸ್ ಮೇಲೆ ಇರುವಂಥ ಅಭಿಮಾನದಿಂದ ನಮ್ಮ ಬಾಸ್ಗೆ ಈ ರೀತಿ ಮಾತಾಡೋದು ತಪ್ಪು ಅನ್ನೋ ಉದ್ದೇಶಕ್ಕೋಸ್ಕರ. ಬಟ್ ಅವ್ರ ಮೇಲೆ ವಾಗ್ದಾಳಿ ಮಾಡೋದು ಒಂದಷ್ಟು ಸರಿಯಲ್ಲ ಅಂದ್ಕೊಳ್ತೀನಿ. ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಅವರು ಕೂಡ ಒಂದು ಟ್ವಿಟರ್ ಮೂಲಕ ಸಂದೇಶ ಕಳಿಸಿದ್ರು. ಈಗ ಸಿಕ್ಕಾಪಟ್ಟೆ ಅಂತೂ ಕಾಂಟ್ರವರ್ಸಿ ಜಾಸ್ತಿ ಆಗಿದೆ. ಮತ್ತೆ ಕೂಡ ಇವಾಗ ಪ್ರಥಮ್ ಅವರು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿದ್ದಾರೆ. ಹೊಳ್ಳೆ ಎಷ್ಟೆಷ್ಟೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಬಟ್ ಏನೇನು ಆಗ್ತಾಯಿದೋ ಗೊತ್ತಿಲ್ಲ. ಒಟ್ಟಿನಲ್ಲಿ ದಯವಿಟ್ಟು ನಾನೊಬ್ಬ ಡಿ ಬಾಸ್ ಫ್ಯಾನ್ಸ್ ಕೇಳ್ಕೊತೀನಿ, ನಾನೊಬ್ಬ ಡಿ ಬಾಸ್ ಅಭಿಮಾನಿ, ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಆ ರೀತಿ ಮಾಡೋದ್ರಿಂದ ನಮ್ಮ ಬಾಸ್ ಅಂದರೆ ದರ್ಶನ್ ಸರ್ಗೆ ಒಂದು ಕೆಟ್ಟ ಹೆಸರು ಬರುತ್ತಂತ ಹೇಳ್ಬೋದು. ದಯವಿಟ್ಟು ಆ ರೀತಿಯೂ ಕೂಡ ಯಾರೂ ಕೂಡ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಪ್ರಥಮ್ ಸರ್ ಅವ್ರಿಗೆ ಒಂದು ಕೇಳ್ಕೊಳ್ತೀನಿ. ಯಾಕಂದರೆ ಅವರು ಸ್ವಲ್ಪ ಕೊಡುವಂಥ ಸ್ಟೇಟ್ಮೆಂಟ್ಗಳಿಗೆ ಸ್ವಲ್ಪ ಫ್ಯಾನ್ಸ್ಗಳು ಗರಂ ಆಗ್ತಾರೆ. ಯಾಕಂದರೆ ಅವರು ಒಂದು ಒಳ್ಳೆ ಒಪಿನಿಯನ್ನಿಂದ ಹೇಳಿರ್ಬೋದು, ಬಟ್ ಆದರೆ ಅದು ಫ್ಯಾನ್ಸ್ಗೆ ತಲುಪೋ ರೀತಿ ಏನಾಗುತ್ತೆ ಅಂದರೆ ಬೇರೆ ಥರ ಆಗಿರುತ್ತೆ. ಹಾಗಾಗಿ ಕೂಡ ಕೆಲವೊಂದು ಸಲ ಸಿಚುವೇಶನ್ಗಳು ಕೈ ಮೀರಿ ಹೋಗ್ತಾ ಇರ್ತವೆ. ದಯವಿಟ್ಟು ಪ್ರಥಮ್ ಸರ್ ಅವರು ಕೇಳ್ತೀನಿ, ದಯವಿಟ್ಟು ಅವರು ಕೂಡ ಸಹನೆಯಿಂದ ಇರ್ತಾರೆ. ಬಟ್ ಆದರೆ ಕೆಲವೊಂದಿಷ್ಟು ಮಾತುಗಳಿಂದ ಅವರು ಕೂಡ ಹರ್ಟ್ ಆಗಿರ್ಬೋದು. ಹಾಗಾಗಿ ನೋಡಬೇಕು. ದಯವಿಟ್ಟು ನೆಕ್ಸ್ಟ್ ಟೈಮ್ ಯಾರು ಕೂಡ ತಪ್ಪನ್ನು ಮಾಡೋಕ್ಕೆ ಹೋಗ್ಬೇಡಿ. ಹಾಗಂತ ಇರೋಬರೋ ಸೋಷಿಯಲ್ ಮೀಡಿಯಾದಲ್ಲಿ ಹಚ್ಕೊಂಡೆಲ್ಲ ಬೆಂಕಿ ಹಚ್ಬಿಡೋದು. ಅದು ಇನ್ನು ನ್ಯೂಸ್ ಚಾನಲ್ದವ್ರಂತೂ ನೋಡೋಂಗಿಲ್ಲ ಬರೋ, ಅವ್ರಿಗೊಂದು ತುಣುಕು ಸಿಕ್ಕರೆ ಸಾಕು ಅದನ್ನೆಲ್ಲ ಯಾವ ರೇಂಜಿಗೆ ಹಂಚ್ತಾರೆ ಅಂದರೆ ನೋಡೋಂಗಿಲ್ಲ. ಇವಾಗ ಸಿಕ್ಕಾಪಟ್ಟೆ ಆ ನ್ಯೂಸ್ ಬಿಟ್ಟರೆ ಬೇರೆ ನ್ಯೂಸೇ ತೋರಿಸ್ತಾ ಇಲ್ಲ ಸಿಕ್ಕಾಪಟ್ಟೆ. ಅದು ದರ್ಶನ್ ಸರ್ ಫ್ಯಾನ್ಸ್ಗಳಿಗೆ. ಯಾಕಂದರೆ ಯಾವುದೇ ಒಬ್ಬ ಮಾತಾಡ್ತಾ ದರ್ಶನ್ ಸರ್ ಹೆಸರೇ ತೊಗೊಂಡು ಮಾತಾಡೋ ರೇಂಜಿಗೆ ಬಂದಿದೆ. ಯಾರೇ ಒಬ್ಬರು ಸೆಲೆಬ್ರಿಟಿಯಿಂದ ಹಿಡ್ಕೊಂಡು ಒಬ್ಬ ಕಾಮನ್ ಆಡಿಯನ್ಸ್ ಆಗಿ ಕೂಡ ಪ್ರತಿಯೊಬ್ಬರು ಯಾವುದೇ ಒಂದು ಸಿನಿಮಾ ರಿಲೀಸ್ ಆದರೂ ಕೂಡ ದರ್ಶನ್ ಸರ್ ಅವರ ಫ್ಯಾನ್ಸನ್ನು ತೊಗೊಂಡು ಹೇಳ್ಕೊಂಡು ಮಾತಾಡ್ತಾರೆ. ಏನು ಯಾಕೆಂತಲೇ ಗೊತ್ತಿಲ್ಲ. ಒಟ್ಟಿನಲ್ಲಿ ನೋಡಬೇಕು. ನಿನ್ನೆನೂ ಕೂಡ ಆ ರೀತಿ ಗಲಾಟೆ ಆಗಿತ್ತು, ಏನೋ ವಾಗ್ದಾಳಿ ಜಾಸ್ತಿ ಆಗಿತ್ತು ಅಂದರೂ ಕೂಡ ನ್ಯೂಸ್ ಹರಿದಾಡ್ತಾ ಇತ್ತು. ಒಟ್ಟಿನಲ್ಲಿ ನೋಡಬೇಕು. ದಯವಿಟ್ಟು ಆ ರೀತಿ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಹೇಗೆ ಅನಿಸ್ತು ಪ್ರಥಮ್ ಸರ್ ಅವ್ರಿಗೆ ಆ ರೀತಿ ಮಾಡಿದ್ದು ತಪ್ಪೋ ಸರಿಯೋ ದಯವಿಟ್ಟು ನನಗಂತೂ ಗೊತ್ತಿಲ್ಲ. ದಯವಿಟ್ಟು ಆ ರೀತಿ ತಪ್ಪನ್ನು ಮಾಡಬೇಡಿ. ನಿಮಗೆ ಹೇಗೆ ಅನಿಸ್ತು ವಿಡಿಯೋ ದಯವಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಚಾನಲ್ಗೆ ಹೊಸಬಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.